ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ ಲಕ್ಷ್ಮಣ್ ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದ್ರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ ಲಕ್ಷ್ಮಣ್ ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದ್ರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ ಲಕ್ಷ್ಮಣ್ ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ
ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ, ಲಕ್ಷ್ಮಣ್, ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ, ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದ್ರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ, ಲಕ್ಷ್ಮಣ್, ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ, ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದ್ರೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ, ಲಕ್ಷ್ಮಣ್, ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿನ ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ ಎಎಫ್ಐ ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನ ನಾವು ಹೇಳ್ತಾ ಇಲ್ಲ, ಎಸ್ಪಿಪಿ ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂತಹ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಇವರ ಪಾತ್ರ ಎಂತಹದ್ದು ಅನ್ನೋದನ್ನ ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದ್ರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳುವ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಪೋಸ್ಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಸ್ಪಿಪಿ ಖುದ್ದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ.